ಲೋಕಸಭಾ ಕ್ಷೇತ್ರಕ್ಕೆ ಇಡೀ ರಾಜ್ಯದ ಜನ ಸೇರಿ ಸನ್ಮಾನ್ಯ ಈಶ್ವರಪ್ಪನವರು ಇವತ್ತು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಬಹಳ ಪ್ರಚಂಡ ಬಹುಮತದಲ್ಲಿ ತಾವೆಲ್ಲರೂ ಗೆಲ್ಲಿಸ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಕೇವಲ ಒಂದು ಜೀವನ ಮಾತ್ರ ಬಾಕಿ ಇರುವಂತದ್ದು. ಮತವನ್ನ ಕೊಡಬೇಕು ಅಂತ ಪ್ರಚಾರ ಮಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಸಹ ಒಂದ್ ರೀತಿ ಜನ ಎತ್ತು ತಮ್ಮಿಂದ ತಾವೇ ಎತ್ತು ಹೊರಟು ಇವತ್ತು ಈಶ್ವರಪ್ಪನವ್ರನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಭಾಗದಲ್ಲಿ ಹೊರಟಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಜಿಲ್ಲೆಯಲ್ಲಿ ಈಗ ವಾಟ್ಕೋಡ್ ಸುರೇಶ್ ಅವರು ಹೇಳಿದ್ರು, ಕೆಲವು ಸಮಸ್ಯೆಗಳಿಗೆ ಭೂಮಿ ಸಮಸ್ಯೆ ಬಗೆಹರಿದಿಲ್ಲ ಅಂತ. ಹೊಸದಾಗಿ ಭೂಮಿ ಕೊಡದಿರ್ಲಿ, ಕೊಟ್ಟಂತ 50-60 ವರ್ಷದ ಹಿಂದೆ ಸಾಗುವಳಿ ಚೀಟಿ ಕೊಟ್ಟು ಪಟ್ಟ ಕೊಟ್ಟು ಪಾಣಿ ದಾಖಲೆ ಆಗಿ ಬೋರ್ವೆಲ್ ತೆಗೆದು ತೋಟ ಮಾಡಿದವ್ರದನ್ನು ಸಹ ಫಾರೆಸ್ಟ್ ಅಂತ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಸುಮಾರು 2 ಲಕ್ಷ ಈ ಚುನಾವಣೆಗೋಸ್ಕರ ತಡೆ ಹಿಡಿದಿದ್ದಾರೆ, ಗಲಾಟೆ ಮಾಡ್ತಾರೆ ರೈತರು ಅಂತ. 2 ಲಕ್ಷ ಎಕರೆ ರೈತರ ಜಮೀನು ತೋಟ ಇರೋದನ್ನ ಅರಣ್ಯ ಇಲಾಖೆಯವರು ಅರಣ್ಯ ಅಂತ ಮಾಡೋದಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿ ಪಾಣಿಯಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. ಶರಾವತಿ ಮುಳುಗಡೆದಿರ್ಬೋದು, ಹೊಸನಗರ ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನ ವರಾಯಿ ಚಕ್ರ ಸಾವೆ ಇರ್ಬೋದು, ಭದ್ರಾ ಯೋಜನೆ ನಿರಾಶ್ರಿತರ ಇರ್ಬೋದು, ಅರಣ್ಯ ಹಕ್ಕು ಕಾಯ್ದೆಗಿರ್ಬೋದು, ಎಲ್ಲ ಸಮಸ್ಯೆಗಳು ಇವತ್ತು ನೆನೆಗುದಿಗೆ ಬಿದ್ದಿದೆ. ಸಂಸದರಾಗಿ 3 ಸರಿ ರಾಘವೇಂದ್ರ ಅವರು ಗೆದ್ದಿದ್ದಾರೆ. ಅವರ ಅಪ್ಪ 7 ಸರಿ ಶಾಸಕರಾಗಿ 3 ಸರಿ ಮುಖ್ಯಮಂತ್ರಿ ಆಗ್ಯಾರೆ. ಶಿಕಾರಿಪುರದಲ್ಲೇ 25,000 ರೈತರಿಗೆ ಹಕ್ಕು ಪತ್ರ ಕೊಡೋದು ಇನ್ನೂ ಬಾಕಿ ಇದೆ. ಅವರೆಲ್ಲರೂ ಇವತ್ತು ನೋಟಿಸ್ ಬಂದು ಅವರ ಅರ್ಜಿನೆಲ್ಲ ವಜಾ ಮಾಡಿ ಅವರು ಶಿವಮೊಗ್ಗ ಕೋರ್ಟ್ಗೆ ಓಡಾಡಬೇಕಾಗಿದೆ, DC ಕೋರ್ಟ್ಗೆ. ಸುರೇಶ್ ಹೇಳಿದ್ರು, ಶೇಖರ್ ಹೇಳಿದ್ರು, ಯಾಕೆ ಈಶ್ವರಪ್ಪನ ಗೆಲ್ಲಿಸಬೇಕು ಅಂತ. ಅನೇಕರಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಈಶ್ವರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಗುರುತು ಕಮಲ ಅಂತ ಬಹಳ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನೀಗ ಪಕ್ಷೇತರವಾಗಿ ನಿಂತಿದ್ದೀನಿ, ಹೌದು ತಾನೆ? ಹೌದು. ನನ್ನ ಕ್ರಮ ಸಂಖ್ಯೆ ಎಷ್ಟು? ಸ್ವಲ್ಪ ಜೋರಾಗಿ ಹೇಳಿ. 8 ಕ್ರಮ ಸಂಖ್ಯೆ, ಬ್ಯಾಲೆಟ್ ಅಲ್ಲಿ 8ನೇ ಕ್ರಮ ಸಂಖ್ಯೆ. ನನ್ನ ಗುರುತು ಕಬ್ಬಿಡುವಂತ ರೈತ. ಏನು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಹೋಗಿ ಓಟ್ ಹೊಡೆದು ಹೊರ ಬರ್ತಿದ್ದಂಗೆನೆ ಯಾರಿಗೂ ಓಟ್ ಹೊಡೆದ್ವಿ, ಈಶ್ವರಪ್ಪ ಹೊಡೆದ್ವಿ ಅಂತಾರೆ. ಯಾವ ಗುರುತು ಅಂದ್ರೆ ಕಮಲ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಇಲ್ಲ, ನೀವು ಬುದ್ಧಿವಂತರಾಗಿದ್ದೀರಿ. ಗ್ರಾಮಾಂತರ ಪ್ರದೇಶದಲ್ಲಿರುವಂತ ಬಡವರು ಕೂಡ ಸಾಕಷ್ಟು ರಾಜಕೀಯ ತಿಳುವಳಿಕೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಹೇಳಬೇಕು, 2 ಕಬ್ಬಿರಂತ ರೈತ ಬಹಳ ಸುಲಭ. ಅದು 8ನೇ ಕ್ರಮಾಂಕದಲ್ಲಿ ಇರುತ್ತೆ. ಇನ್ನೊಂದು ಬುದ್ಧಿವಂತಿಕೆ ಮಾಡಿದ್ದಾರೆ. ನನ್ನ ಹೆಸರೇನು? ಇನ್ನೊಬ್ಬ ಈಶ್ವರಪ್ಪ ನಿಲ್ಲಿಸ್ಬಿಟ್ಟಿದ್ದಾರೆ. ಗೊತ್ತಾಗ್ಲಿ, ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಿರೋದು. ಯಾಕೆ ಅಂತಂದ್ರೆ ಗೊಂದಲ ಆಗ್ಲೇಬೇಕು ಜನಗಳಿಗೆ ಅಂತ. ಆ KS ಈಶ್ವರಪ್ಪ ನಾನು ಕ್ರಮ ಸಂಖ್ಯೆ 8 ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋದು. 8ನೇ ಕ್ರಮ ಸಂಖ್ಯೆಗೆ 2 ಕಬ್ಬಿರಂತ ರೈತ. ಯಾವ ಬ್ರಹ್ಮಾಂಡ ಬಂದ್ರು ಕೂಡ ಈ ಬಡವರ ಓಟಿ ತಗೊಂಡು 100ಕ್ಕೆ 100 ಗೆಲ್ತಾನೆ, ಈ ವಿಶ್ವಾಸ ನನಗಿದೆ. ಅಷ್ಟಿಷ್ಟಲ್ಲ, ಮೊನ್ನೆ ಕೇಳಿದ್ರು ಪತ್ರಕರ್ತರು, ಎಷ್ಟು ಓಟಲ್ಲಿ ಗೆಲ್ತೀರಿ ಅಂತ. ಅವಾಗ ಒಂದು ವಾರದ ಕೇಳಿ ಗೆಡುತ್ತೆ 1 ಲಕ್ಷ ಅಂತ. ರಿಪ್ಪನ್ಪೇಟೆಯಿಂದ ಇಲ್ಲಿ ಹೊಸನಗರ ತನಕ ಬಂದು ನೋಡಿದ್ರೆ ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾಗಿದ್ರು, ಯುವಕರು ನೋಡಿದ ನಂತರ ಈ ಚುನಾವಣೆ ಬರೆದಿಟ್ಕೊಳ್ಳಿ. 7ನೇ ತಾರೀಕು ನಾಳೆ ಚುನಾವಣೆ, 4ನೇ ತಾರೀಕು ಜೂನ್ 4ನೇ ತಾರೀಕು ಫಲಿತಾಂಶ. ಕನಿಷ್ಠ 2 ಲಕ್ಷ ಅಂತರಿಂದ ಗೆಲ್ತೇವೆ. ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡ್ಲಿ, ಏನೇ ಖರ್ಚು ಮಾಡ್ಲಿ, ಇಷ್ಟೊಂದು ಜನಬೆಂಬಲ ಇರ್ಬೇಕಾದ್ರೆ ತಾಯಿ ಅಂದ ತಕ್ಷಣ ನಾವು ಕರಿತೀವಿ ಹೆಣ್ಮಕ್ಳನ್ನು, ಹೌದ್ ತಾನೆ? ಬೇರೆ ಯಾವುದೇ ದೇಶದಲ್ಲಿ ಹೆಣ್ಣನ್ನು ತಾಯಿ ಅಂತ ಕರಲ್ಲ. ಭಾರತದಲ್ಲಿ ಮಾತ್ರ ಹೆಣ್ಣನ್ನ ತಾಯಿ ಅಂತ ಕರೆಯುವಂತ ದೇಶ ಹಿಂದೂಸ್ತಾನ ಮಾತ್ರ. ಈಗ ಹೆಣ್ಮಕ್ಳು ಇಷ್ಟೊಂದು ಜನ ತಾಯಿ ಅಂತ ನನಗೆ ಆಶೀರ್ವಾದ ಮಾಡಿದ್ದೀರಿ. ಗೆದ್ದು ಬರ್ತೇನೆ. ಗೆದ್ದ ನಂತರ ಅನೇಕ ಸಮಸ್ಯೆಗಳು ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಹತ್ರ ಕೂತು ಚರ್ಚೆ ಮಾಡಿ ಆ ಸಮಸ್ಯೆಗಳು ಖಂಡಿತ ಪರಿಹಾರ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.